ನಲ್ಲಿ ನಮಗೆ ಇನ್ವೆಸ್ಟಿಗೇಷನ್ ಎಲ್ಲ ಅದಾವ. ಒಂದೇನಿಲ್ಲ ಅಂದ್ರೆ ರೇಡಿಯೇಷನ್ ಇಲ್ಲ. ರೇಡಿಯೇಷನ್ ಕೀಮೋಥೆರಪಿ ಕೊಡ್ಬೋದು, ಕೀಮೋಥೆರಪಿ ಕೊಡ್ತಾ ಇದೀವಿ, ಈಗ ತಗೋತಾ ಇದ್ದಾವೆ ಪೇಷಂಟ್ಸ್. ಸಮ್ ಕ್ಯಾನ್ಸರ್ ರಿಕ್ವೈರ್ಸ್ ರೇಡಿಯೇಷನ್. ವಿತ್ ದಟ್ ಫೆಸಿಲಿಟಿ ವಿ ಕ್ಯಾನ್ ಟೈ ಅಪ್ ವಿತ್ HCG. Pediatrics, Pediatrics, okay. Just now I admitted 3 years boy. I operated at the age of 6 months. 6 months ಅಲ್ಲಿ ಅವರು ಬಿಲಿಯರಿ ಅಟ್ರೇಷನ್ ಅಂತ ಜಾಂಡಿಸ್ ಇಂದ ಇತ್ತು, ಲಿವರ್ ಕೆಲಸ ಇತ್ತಲ್ಲ, ಆಪರೇಷನ್ ಮಾಡಿದ 6 months ಅಲ್ಲಿ ಓಲ್ಡ್ ಹಾಸ್ಪಿಟಲ್. ಈಗ ವಾಂತಿ ಅಂತ ಬಂದದ, ರಕ್ತ ವಾಂತಿ. So we admitted, we resuscitated. So all neonate and pediatric services we have. ಸರಿಗ 20% ಈಗ ಇನ್ನೂರು ಬೆಡ್ನಾಗ 20% ಕೊಡ್ತೀರಲ್ಲ, ಓಕೆ ಇಟ್ಸ್ ಆಲ್ರೈಟ್. ಬಟ್ ನಮ್ಮ ಪತ್ರಕರ್ತರಿಗೆ ಏನಾದರೂ ಸ್ಪೆಷಲ್ ಏನಾದರೂ ಮಾಡ್ತೀನಿ ಸರ್. ಈಗ ಲಾಸ್ಟ್ ಟೈಮ್ ಸರಿ ಹೇಳಿನಿ, ಪ್ರೆಸ್ ಅವರಿಗೆ ಎಲ್ಲರಿಗೆ ಫ್ರೀ ಹಾಕಿ ಮಾಡೋಣ. ಎಲ್ಲರೂ ಬಂದೀವಲ್ಲ, ಅದಕ್ಕೆ ಕೇಳೋಣ. ಓವರಾಲ್ 20% ಮಷೀನ್ ಅದ, ಓಪನ್ ಹಾರ್ಟ್ ಎಲ್ಲ ಮಾಡ್ಬೋದು. ಈ ಲಿವರ್ ಟ್ರಾನ್ಸ್ಫರ್ ಅದು ಸರ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಏನಿದೆ, ನಾಟ್ ಓನ್ಲಿ ಲಿವರ್, ಕಿಡ್ನಿ, ಆಲ್ ಟ್ರಾನ್ಸ್ಪ್ಲಾಂಟ್ ವಿ ಕ್ಯಾನ್ ಡೂ. ಸೊ ಅದು ಒಂದು ಕೋಆರ್ಡಿನೇಟರ್ ಇದೆ. ಸೊ ಸ್ವಲ್ಪ ಪೇಪರ್ ವರ್ಕ್ ಎಲ್ಲ ಆಗ್ತಾ ಇದೆ, ಸ್ಟ್ರಾಂಗ್ ಇರ್ತವೆ, ಸ್ಟ್ರಿಕ್ಟ್. ಇನ್ನೂ ಒಂದು ಯಾವ ಆಗಿಲ್ಲ ಸರ್ ಲಿವರ್ ಟ್ರಾನ್ಸ್ಫರ್. ಇನ್ ಕಮಿಂಗ್ 2-3 months or 6 months ವಿಲ್ ಡು ಗೆಟ್ ಇಟ್ ಡನ್. ಸರಿ, ನೀವು ಫ್ರೀ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡಿದ್ರಲ್ಲ ಒಂದೆರಡು, ಅದರಲ್ಲಿ ಎಷ್ಟು ಜನ ತಮ್ಮ ವೈದ್ಯಕೀಯ ಸೇವೆಗಳನ್ನು ಪಡ್ಕೊಂಡಿದ್ದಾರೆ ಸರ್ ಅಂದಾಜು ಸುಮ್ಮನೆ? ಅರೌಂಡ್ 8 to 9 ಡಾಕ್ಟರ್ಸ್ have given the specialties here: gastro, ortho, general medicine, uro, gynec, nephro. ಅದು ಕ್ವಶನ್ ಅಲ್ಲ, ನೀವು ಫ್ರೀ ಕ್ಯಾಂಪ್ಸ್ ಮಾಡಿದ್ರಲ್ಲ, ಅಷ್ಟು ಎಷ್ಟು ಜನ ನಿಮ್ದು ಫ್ರೀ ಕ್ಯಾಂಪ್ಸ್ ಬೆನಿಫಿಟ್ ತಗೊಂಡಿದಾರಂತ? How many patients get benefited? ಆ ಥರ ಈಗ ಮೊನ್ನೆ ನಾವು ಬಿಜಾವರ್ಗಿನಲ್ಲಿ ಮಾಡಿದ್ವಿ, ಅಫಜಲ್ಪುರ್ ಮಾಡಿದ್ವಿ, ಗುಲ್ಬರ್ಗನಲ್ಲಿ ಪರ್ಸನ್ PWD ಅದು ಯಾವತ್ತೆ ಬಸವಜನಲ್ಲಿ ಮಾಡಿದ್ವಿ. ಸೊ ಅರೌಂಡ್ ಎವ್ರಿ ಇನ್ ಪ್ಲಸ್ 100+. Even last time in Afzalpur it is 200. 220. So this we can accommodate here of 500+ on the EV of July. So it is ನಿಮ್ಮಲ್ಲಿ ಅದಾವ, ಸ್ವಲ್ಪ ಹೇಳಿದರೆ ನಾವು we can serve the people, service ಮಾಡಬಹುದು. era ಏನಂತಂದ್ರೆ ಹೈ ಎಂಡ್ ಲೇಸರ್ era. ಹೈ ಅಂಡ್ ಹೈ ಎನರ್ಜಿ ಲೇಸರ್ ಪ್ರೊಸೀಜರ್ಸ್ ಇಂದ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ ಅನ್ನ 15-20 minutes ಪ್ರೊಸೀಜರ್ ಇರುತ್ತೆ. ನೆಕ್ಸ್ಟ್ ಡೇ ಪೇಷಂಟ್ಸ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಕೆಲಸ ಮಾಡಬಹುದು, ಮನೆಗೆ ಹೋಗ್ಬೋದು, ನಾರ್ಮಲ್ ಡಯಟ್ ಮೇಲೆ ಇರ್ತಾರೆ. ಸೊ ಬ್ಯಾಕ್ ಟು ನಾರ್ಮಲ್ ವರ್ಕ್ ವಿದಿನ್ 24 hours ವಿಲ್ ಬಿ ದ ಟೈಮ್. ಸೊ ಒಂದ್ ಕಾಲಲ್ಲೇ ಏನ್ ಬಯಸ್ತಿದ್ವಿ ಹಿಂಗ ಆಗಬಹುದೇನೋ ಅಂತ, ಈಗ ಅದು ರಿಯಾಲಿಟಿ ಇದೆ. ಸೊ ಕ್ಯಾಟ್ರಾಕ್ಟ್ ಸರ್ಜರಿ ನೀವು ಕೇಳಿರ್ಬಹುದು, ಮಾಡಿಸ್ಕೊಂಡು ಸಂಜೆಗೆ ಮನೆಗೆ ಹೋಗ್ತಾರೆ. ಈ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಪೇಷಂಟ್ಸ್ಗೂ ಅದೇ ಪ್ರೊಸೀಜರ್, ಬೆಳಿಗ್ಗೆ ಮಾಡಿಸ್ಕೊಂಡು ಸಂಜೆಗೆ ಮನೆಗೆ ಹೋಗ್ಬೋದು. ಅದೇ ತರ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇಶ್ಯೂಸ್ ಇನ್ನೊಂದು ಕಾಮನ್ ಇರೋದು. ಪ್ರಾಸ್ಟೇಟ್ಗೂ ಸಹ ಬಹಳ ವರ್ಷ ತನ ಓಪನ್ ಸರ್ಜರಿ ಮಾಡ್ತೀವಿ. 2 liters 3 liters ಬ್ಲಡ್ ಲಾಸ್ ಆಗ್ತದೆ. ಸೊ ಆ ಕಾಲದಿಂದ ಸ್ವಲ್ಪ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಡೆವಲಪ್ ಆಯ್ತು. ಬಟ್ ಅದರಲ್ಲೂ ಸ್ವಲ್ಪ ಓಲ್ಡ್ ಆಗುತ್ತೆ, ಯಾಕಂದ್ರೆ ಯೂಶಲಿ ಪ್ರಾಸ್ಟೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ 60 ಆದ್ಮೇಲೆ ಬರುತ್ತೆ. ಸೊ 60 ಆದ್ಮೇಲೆ ಸಾಕಷ್ಟು ಪೇಷಂಟ್ಸ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಇದು ಕಾಮನ್. ಸೊ ಆ ತರ ಇದ್ದಾಗ ನಾರ್ಮಲ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಮಾಡೋಬೇಕಾದ್ರೆ ಸ್ವಲ್ಪ ಕಡಿಮೆ, ಬಟ್ ಸ್ಟಿಲ್ ಹೆಲ್ತ್ ಇಶ್ಯೂಸ್, ಕಾಂಪ್ಲಿಕೇಶನ್ಸ್ ಇಶ್ಯೂಸ್ ಇನ್ನ ಇತ್ತು. ಅದರಲ್ಲಿ ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್ ಈಗ ಸದ್ಯಕ್ಕೆ ಏನಿದೆ ಅಂತಂದ್ರೆ ಲೇಸರ್ ಪ್ರೊಸೀಜರ್ಸ್ ಫಾರ್ ಪ್ರಾಸ್ಟೇಟ್. ಸೊ ಈಗ ಲೇಸರ್ ಪ್ರೊಸೀಜರ್ಸ್ ಬಂದ ಮೇಲೆ ನಮ್ದು ಬ್ಲಡ್ ಲಾಸ್, ಬ್ಲೀಡಿಂಗ್, ಸರ್ಜರಿ ರಿಲೇಟೆಡ್, ಅನಸ್ಥೀಶಿಯಾ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇಲ್ಲ ಅಂತಂದ್ರೆ ಹೇಳ್ಬೋದು. ಮತ್ತೆ ಡೆವಲಪ್ಮೆಂಟ್ ಆಗೋದು 2 ರೀಸನ್. ಒಂದು, ನಾವು ಪ್ರೊಸೀಜರ್ ಮಾಡಿದ ಮೇಲೆ ಪೇಷಂಟ್ ಇಮ್ಯುನಿಟಿ ಕಡಿಮೆ ಇತ್ತು ಅಂತಂದ್ರೆ ಇನ್ಫೆಕ್ಷನ್ ಆಗ್ಬೋದು. ಸೆಕೆಂಡ್ ಒನ್, ಪ್ರಾಸ್ಟೇಟ್ ಲೇಸರ್ ಸರ್ಜರಿ ಮಾಡಿದ ಮೇಲೆ ಪ್ರಾಸ್ಟೇಟ್ ಹೊರಗಡೆ ಚಿಪ್ ಇರ್ತಾರ, ಅದನ್ನ ಉಳಿಸಿರ್ತಾರೆ, ಅದನ್ನ ಕ್ಯಾಪ್ಸೂಲ್ ಅಂತ. ಸೊ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಒಂದು ಏಜಿಂಗ್ ಪ್ರೊಸೆಸ್. ಸೊ 20 ವರ್ಷ ಆದ್ಮೇಲೆ 2-3% ಪೇಷಂಟ್ಸ್ ಅಲ್ಲಿ ಮತ್ತೆ ಬರ್ತದೆ. ಸೊ ಒಂದು ಪೇಷಂಟ್ 60 ವರ್ಷನೇ ನಾವು ಮಾಡಿದ್ವಿ ಅಂತಂದ್ರೆ 75 to 80 years ಆಗುತ್ತಾನೆ ಯೂಶಲಿ 98% ಪೇಷಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಒಂದು ಕಾಲಲ್ಲೇ ಇದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ನಮ್ಮ ಹತ್ರ ಅಡ್ವಾನ್ಸ್ಮೆಂಟ್ ಚೆನ್ನಾಗಿ ಇದ್ದಿದ್ದಾಗ 10 ವರ್ಷ ಮೊದಲಿದ್ದಾಗ ರೆಗ್ಯುಲರ್ ಪ್ರೊಸೀಜರ್ಸ್ ಮಾಡಿಸಿ, ರೆಗ್ಯುಲರ್ ಪ್ರೊಸೀಜರ್ಸ್ ಅಲ್ಲಿ 3-4 ವರ್ಷ ಆದ್ಮೇಲೆ ಸಹಜವಾಗಿ ಒಂದು 20-30% ಪೇಷಂಟ್ಸ್ಗೆ ಮತ್ತೆ ಪ್ರೊಸೀಜರ್ ಬರ್ತಿದೆ. ಹಾಗಾಗಿ ಜನರಲ್ ಪಬ್ಲಿಕ್ ಅಲ್ಲಿ ಅದು ನೆಗೆಟಿವ್ ಮೆಸೇಜ್ ಹೋಗಿದೆ.
ಒಂದ್ಸಲ ಮಾಡಿಸಿದ್ರೆ ಇನ್ನೊಂದು 3-4 ವರ್ಷ ಮತ್ತೆ ಕರೀತಾರೆ, ಮತ್ತೆ ಇನ್ನೊಮ್ಮೆ ಮಾಡ್ತಾರೆ. ಅದು ಪ್ರತಿ ಸಲ ಬೇಕಾಗುತ್ತೆ. ಐದರ್ ಇನ್ಎಡಿಕ್ವೇಟ್ ಟ್ರೀಟ್ಮೆಂಟ್ ಆರ್ ಕಾಂಪ್ಲಿಕೇಶನ್ ಆಫ್ ದ ಟ್ರೀಟ್ಮೆಂಟ್. ದೀಸ್ ಆರ್ ದ 2 ಮೇನ್ ರೀಸನ್ಸ್. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಇದೆ, ಪ್ರಾಸ್ಟೇಟ್ ಸ್ವಲ್ಪ ದೊಡ್ಡದಿದ್ದ ತಕ್ಷಣ ಸರ್ಜರಿ ಬೇಕು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯೂರೋಡೈನಮಿಕ್ ಸ್ಟಡಿ ಇದೆ. ಆ ಯೂರೋಡೈನಮಿಕ್ ಸ್ಟಡಿ ನಾರ್ತ್ ಕರ್ನಾಟಕ ಅಲ್ಲಿ ಅಟೆಂಪ್ಟ್ಸ್ ಇದ್ದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ನಿಯರೆಸ್ಟ್ ವಾಸ್ ಬೆಳ್ಳಾರಿ, ನಿಯರೆಸ್ಟ್ ವಾಸ್ ಹುಬ್ಳಿ, ಬಟ್ ಇಟ್ ಡಿಡ್ ನಾಟ್ ಟೇಕ್, ಇಟ್ ಡಿಡ್ ನಾಟ್ ಮಟೀರಿಯಲೈಸ್. ಅದು ವೆರಿ ಕ್ರೂಷಿಯಲ್ ಇನ್ವೆಸ್ಟಿಗೇಷನ್ ಸರ್ವಿಸಸ್ ವಿಚ್ ನೀಡ್ಸ್ ಲಾಟ್ ಆಫ್ ಡೆಡಿಕೇಶನ್. ಅದಕ್ಕೆ ಇಟ್ ಡಿಡ್ ನಾಟ್ ವರ್ಕ್ ಔಟ್. ವಿ ಇಂಟೆಂಡ್ ಟು ಸ್ಟಾರ್ಟ್ ದಟ್ ಅಗೇನ್. ಯಾಕದು ಇಂಪಾರ್ಟೆಂಟ್ ಅಂತಂದ್ರೆ, ಆ ಒಂದು ಪೇಷಂಟ್ ಬಂದಂತಂದ್ರೆ ಆ ಪೇಷಂಟ್ಗೆ ನಮ್ಗೆ ಪ್ರಾಸ್ಟೇಟ್ ಸರ್ಜರಿ ಮಾಡೋದು ಅವಶ್ಯಕತೆ ಇದೆನಾ, ಮಾಡಿದ್ರೆ ಇಂಪ್ರೂವ್ಮೆಂಟ್ ಬರುತ್ತಾ, ಬಂದ್ರೆ ಕಂಪ್ಲೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪೇಷಂಟ್ ಯಾವ ಆಸೆಯಲ್ಲಿ ಬಂದಿದೆ ಆ ಆಸೆ ಕಂಪ್ಲೀಟ್ ಆಗುತ್ತಾ ಇಲ್ಲ.